ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ಕಾಲಿಡಲು ಬಿಡುವುದಿಲ್ಲ. ಸರ್ವೆ ಮಾಡೋದಕ್ಕೆ ಬಂದ್ರೆ ಸುಮ್ಮನಿರಲ್ಲ. ಪ್ರಾಣ ಹೋದ್ರೂ ಸರಿ ನಮ್ಮ ಇಂಚು ಭೂಮಿಯನ್ನ ಕೊಡೋದಿಲ್ಲ. ಇದು ಬಿಡದಿಯ ಜನರ ಮಹಾಶಪಥ. ಇಡೀ ಬಿಡದಿ ಬಂದ್ ಆಗುವ ದಿನಗಳು ದೂರವಿಲ್ಲ ಎಂಬ ಮುನ್ಸೂಚನೆಯನ್ನ ಸ್ಥಳೀಯ ಮುಖಂಡರು ಅಶ್ವವೇಗ ನ್ಯೂಸ್ ಮೂಲಕ ರವಾನಿಸಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಸದ್ಯ ಸಮಯ 12 ಗಂಟೆ ಆಗಿದೆ. ಈಗ ನಾನು ಬೈರ್ಮಂಗ್ಲ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ರೈತರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತೀನಿ. ಅದಕ್ಕೂ ಮುಂಚಿತವಾಗಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಬೈರ್ಮಂಗ್ಲದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಫಲವತ್ತಾದಂತ ಭೂಮಿ ಇದೆ ಅಂತಾನು ಕೂಡ ರೈತರು ಹೇಳ್ತಾ ಇದ್ರು. ಆದ್ರೆ ಈ ದೃಶ್ಯಾವಳಿಗಳಲ್ಲೂ ಕೂಡ ನಾವು ನೋಡ್ಬೋದು ಯಾವ ರೀತಿಯಾಗಿ ರೇಷ್ಮೆ ಕೂಡ ಇಲ್ಲಿ ಬೆಳೆಸಲಾಗಿದೆ. ರೇಷ್ಮೆ ಜೊತೆಗೆ ಈಗಾಗಲೇ ತೆಂಗು ಮರಗಳು ಕೂಡ ಇದೆ. ಇಲ್ಲೇ ರೇಷ್ಮೆ ಆಗಿರ್ಬೋದು, ತೆಂಗು ಮರ ಆಗಿರ್ಬೋದು, ಜೊತೆಗೆ ಅಲ್ಸುಂದೆ ಕಾಳನ್ನು ಕೂಡ ಇಲ್ಲೇ ಬೆಳೆಸ್ತಾ ಇದ್ದಾರೆ. ಇಲ್ಲೇ ಇರ್ತಕ್ಕಂಥ ಈ ರೈತರನ್ನ ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾವಾಗಿಂದ ಬೆಳೆಸ್ತಾ ಇದ್ದಾರೆ, ಅವರು ಇಲ್ಲಿ ಎಷ್ಟು ವರ್ಷದಿಂದ ಮಾಲೀಕರಾಗಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಕಾಂತರಾಜು ಅಂತ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಈ ಭೂಮಿಯಲ್ಲಿ ಬೆಳೆಯನ್ನು ಬೆಳೆಸ್ತಾ ಇದ್ದೀರಾ ಅಣ್ಣ? ಬನ್ನಿ. ನಮ್ಮ ತಂದೆ ಕಾಲದಿಂದಲೂ ವ್ಯವಸಾಯನೇ. ನಿಮ್ ತಂದೆ ಕಾಲದಿಂದನೂ ವ್ಯವಸಾಯನೇ. ನಿಮ್ದು ಎಷ್ಟು ಎಕರೆ ಇದೆ ಅಣ್ಣ? ಇಲ್ಲಿ 1 ಎಕರೆ 25 ಗುಂಟೆ ಇದೆ. 1 ಎಕರೆ 25 ಗುಂಟೆ ಇದೆ. ಏನೇನ್ ಬೆಳೆಸ್ತೀರಾ? ಇದು ಅಡಿಕೆ, ರೇಷ್ಮೆ, ಇದು ಸ್ವಲ್ಪ ತರಕಾರಿ ಬೆಳ್ಕೊತೀವಿ. ಈಗ ಅಲಸಂದೆ ಹಾಕಿದೀವಿ. ನೆಕ್ಸ್ಟ್ ಸೊಪ್ಪು ಬೆಳ್ಕೊತೀವಿ. ಈ ಅಲಸಂದಲ್ಲಿ ಎಷ್ಟು ಬರುತ್ತೆ? ಎಷ್ಟಿದೆ ಇದೊಂದು? ಇದೊಂದು 15-20 ಗುಂಟೆ, 15 ಗುಂಟೆ ಬರ್ತದೆ. ಓಕೆ. 15 ಗುಂಟೆ ಅಲಸಂದೆ ಹಾಕಿದ್ರೆ ನೀವೆಲ್ಲ ವರ್ಕೌಟ್ ಆಗುತ್ತಾ? ಆಯ್ತದೆ, ಪರವಾಗಿಲ್ಲ. ಇವಾಗ ಕೆಜಿ 50 ರೂಪಾಯಿ ಮಾಡ್ತಾ ಇದೀವಿ. ಒಂದು ಕುಯ್ಲಿಗೆ 70 ಕೆಜಿ 80 ಕೆಜಿ ಸಿಗ್ತದೆ. 70ರಿಂದ 80 ಕೆಜಿ. ಒಂದ್ ಕೊಯ್ಲು ಎಷ್ಟು ಸಲಕ್ಕೆ ಸಿಗುತ್ತೆ? ವಾರಕ್ಕೊಂದು ಕೊಯ್ಲು. ವಾರಕ್ಕೊಂದು ಕೊಯ್ಲು ಸಿಗುತ್ತೆ. 2 ದಿನಕ್ಕೆ ಒಂದು ಕೊಯ್ಲು. ಎಷ್ಟು ಟೋಟಲ್ ಎಷ್ಟು ದಿನದ ತನಕ ಇದಿರುತ್ತೆ? 2 ತಿಂಗಳು ಇರ್ತಾ ಇದೆ. 2 ತಿಂಗಳು ಇರುತ್ತೆ. ಅಲ್ಲಿಗೆ ಒಂದು 8 ಕೊಯ್ಲು ಕೊಯ್ಬಹುದು. 8-10 ಕೊಯ್ಲು. 8 ಕೊಯ್ಲಿಗೆ ಎಷ್ಟು ಸಿಗುತ್ತೆ ಓವರ್ ಆಲ್? ನಮ್ಮೊಂದು 500 ಕೆಜಿ ಬರ್ತದೆ ಅಂತ ಅಂದಾಜು ಹಾಕೊಂಡಿದ್ವಿ. 500 ಕೆಜಿ ಬರ್ದವು 400 ಕೆಜಿ ಬಂದೇ ಬರ್ತದೆ. ಒಂದ್ ಕೆಜಿಗೆ ಎಷ್ಟಿದೆ ಅಂದ್ರೆ 50 ರೂಪಾಯಿ. 50 ರೂಪಾಯಿ. ಅಲ್ಲಿಗೆ 100 ಕೆಜಿಗೆ 50,000, 2.5 ಲಕ್ಷ ಆಗುತ್ತೆ. ಇಲ್ಲ, ಹೆಚ್ಚು ಕಮ್ಮಿ. 100 ಕೆಜಿಗೆ 5,000 ರೂಪಾಯಿ. 100 ಕೆಜಿಗೆ 5,000. ಅಲ್ಲಿ 100 ಕೆಜಿಗೆ 5,000 ಆಯ್ತಾ? ಕೆಜಿಗೆ 50 ರೂಪಾಯಿ. ಕೆಜಿ 50 ರೂಪಾಯಿ. ಓಕೆ. ಕೆಜಿ 50. 100 ಕೆಜಿಗೆ 5,000 ಆಯ್ತು. ಅಲ್ಲಿಗೆ 500 ಕೆಜಿ ಬಂದ್ರೆ 25,000. ಅಲ್ಲಿಗೆ ಅಷ್ಟು ಬಂದ್ರೆ ನಿಮ್ಗೆ 50,000 ಆದಂಗೆ ಲೆಕ್ಕ ಆಗುತ್ತೆ. 25,000 ರೂಪಾಯಿ ಆಗ್ತದೆ. ಅಲ್ಲಿ ಖರ್ಚೆಲ್ಲ ಎಷ್ಟು ಬರುತ್ತೆ? ಖರ್ಚೇನಿಲ್ಲ ಬಿಡಿ. ಖರ್ಚೇನಿಲ್ಲ. ಇವತ್ತೆಲ್ಲ ಬೀಜದಿಂದ 1,000 ರೂಪಾಯಿ ಖರ್ಚು. ಇದೇ ವ್ಯವಸಾಯ ನಾವೇ ಮಾಡ್ಕೋತೀವಿ. ಈಗ ಈ ಜಾಗವನ್ನ ಸರ್ಕಾರ ತಗೋಬೇಕು, ಇದನ್ನ ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಡೆವಲಪ್ ಮಾಡಿದ್ರೆ ನಿಮ್ ಮಕ್ಳಿಗೆ ಉಪಯೋಗ ಆಗುತ್ತಲ್ಲ, ಏನಂತೀರಾ? ಏನಾಗಲ್ಲ. ನಮಗೆ ನೋಡಿ, ಯಾವುದೇ ಸರ್ಕಾರ ಅವ್ರ ಸರ್ಕಾರ ಅವ್ರ ಅನುಕೂಲ ಮಾಡ್ಕೊಡ್ತಾರೆ ಹೊರತು ರೈತನಿಗೆ ಯಾವುದೇ ಅನುಕೂಲ ಆಗಲ್ಲ. ಅವ್ರು ಹೇಳ್ಬೋದು ರೈತರಿಗೆ ಅನುಕೂಲ ಆಯ್ತದೆ ಅಂತ. ಯಾವುದೇ ಕಾರಣಕ್ಕೂ ರೈತರಿಗೆ ಅನುಕೂಲ, ರೈತರಿಗೆ ಅನಾನುಕೂಲನೇ ಇರಲ್ಲ. ಅಲ್ಲ, ಈಗ ನಿಮಗ್ ಬಂದ್ಬಿಟ್ಟು ಇದ್ರದೆಲ್ಲ ಈಗ ಬಂದ್ಬಿಟ್ಟು ಬೆಲೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ನಿಮಗೆ 2.25 ಕೋಟಿ ತನಕ ಕೊಡುತ್ತಲ್ಲ ಒಂದ್ ಎಕರೆಗೆ. 1.25 ಎಕರೆ ಅಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಅಲ್ಲಿಗೆ 2.25-2.25 ಕೋಟಿ ಬರ್ತದೆ. ಹೌದು. ಇವಾಗ ನೋಡಿ ಸ್ವಾಮಿ, ಉದಾಹರಣೆ ಹೇಳ್ಬೇಕು, ನಾವೇ ಮಾಡ್ತೀವಿ. 5 ಕೋಟಿ ಕಮ್ಮಿ ಇಲ್ಲ ಈ ಜಮೀನು. 5 ಕೋಟಿ ಕೊಡ್ತಾರೆ. ಇವ್ರು ಸರ್ಕಾರ ಹೇಳ್ತಾರೆ 2.25 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಬೇರೆ ಕಡೆ 15 ಕೋಟಿ, ಒಂದ್ ಎಕರೆಗೆ 10ರಿಂದ 12 ಕೋಟಿ ಹೇಳ್ತಾರೆ. ಬೇರೆ ಕಡೆ ನಾವು ಒಂದು 6-7 ಕಿಲೋಮೀಟರ್ ಹೋದ್ರೆ. ಹಾಗಿದ್ರೆ ನೀವ್ ಹೇಳೋ ಪ್ರಕಾರ ಈಗ ನೀವೇ ಮಾರಕ್ ಹೋದ್ರು ಕೂಡ 5 ಕೋಟಿ ಇದೆ ಬೆಲೆ. 5-6 ಕೋಟಿ ಮೇಲೆ ಹೊರತು ಕಮ್ಮಿ ಅಂತ. ಅದೇ ಸರ್ಕಾರ ಏನಾದ್ರು 5-6 ಕೋಟಿ ಕೊಟ್ರೆ ಕೊಡೋದಕ್ಕೆ ರೆಡಿ. ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ. 5 ಕೋಟಿ 10 ಕೋಟಿ ನಾವು ಜಮೀನ್ ಮಾತ್ರ ನಮ್ಗೆ ದುಡ್ಡು ಬೇಕಿಲ್ಲ ಸ್ವಾಮಿ, ನಮ್ಗೆ ಜಮೀನ್ ಬೇಕು. ನಾವು ಏನಾದ್ರು ನಾವು ವ್ಯವಸಾಯ ಮಾಡ್ಬೇಕು. ನಮ್ಗೆ ವ್ಯವಸಾಯನೇ ನಮ್ಗೆ ಉಸಿರೋದು. ಆ ಕಡೆ ರೇಷ್ಮೆ ಎಲ್ಲ ಬೆಳೆಸಿದಿರಾ ಅಣ್ಣ? ರೇಷ್ಮೆ ಹೆಂಗ್ ಬರುತ್ತೆ? ರೇಷ್ಮೆ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಜನಕ್ಕೆ ತಿಳಿಸಿ. ಬನ್ನಿ ಮಾತಾಡೋಣ ರೇಷ್ಮೆ ಬಗ್ಗೆನ. ಈಗ ರೇಷ್ಮೆ ಎಷ್ಟು ಎಕರೆ ಎಲ್ಲ ಹಾಕಿದ್ದೀರಾ? ರೇಷ್ಮೆ ಇದು 1 ಎಕರೆ 10 ಗುಂಟೆ ಬರ್ತದೆ. ಓಕೆ. ಒಂದ್ಸಲಿಗೆ 20-25 ದಿನಕ್ಕೆ ಹಣ್ಣು ಬರ್ತದೆ, ಹಣ್ಣಾಗ್ತದೆ ಬೆಳೆ. ಇದೆಲ್ಲ ಏನು? ಇದು ಕಟಾವ್ ಮಾಡಿರೋದು. ಇದು ರೇಷ್ಮೆ ಕಟಾವ್ ಮಾಡಿರೋದ? ಸೊಪ್ಪು ಕುಯ್ಕೊಂಡು ಕಟಾವ್ ಮಾಡಿರೋದು. ತಿರ್ಗಿ ನೋಡಿ ಚಿಗುರು ಬರ್ತದೆ. ಓಕೆ. ಈ ಸೊಪ್ಪು ಎಲ್ಲಿಗೆ ಹಾಕೋದು? ಹುಳಿಗೆ. ಇದು ಶುದ್ಧ ಬಂದ್ಮೇಲೆ ನೋಡಿ, ಅಲ್ಲಿ ಬಂದ ನೋಡಿ ಉದ್ದ. ಅಷ್ಟಾದ್ಮೇಲೆ ತೋರಿಸಿ. ಅದಾದ್ಮೇಲೆ ಅಲ್ಲಿ ನೋಡಿ, ಅಲ್ಲಿ ಉದ್ದದಿದೆ ಅಲ್ವಾ? ಹುಲ್ಲು ತಗೊಂಡು ಎಲ್ಲ ಕುಯ್ಕೊಂಡು ಹೋಗೋದು. ಓಕೆ. ಇದನ್ನ ಕುಯ್ದು ಹುಳಿಗೆ ಹಾಕೋದು. ಹುಳಿಗೆ ಹಾಕ್ತದೆ. ಕನಿಷ್ಠ ನೋಡಿ, ಒಂದು ತಿಂಗಳಿಗೆ ಒಂದು 25 ದಿನಕ್ಕೆ 100-110 ಕೆಜಿ ಬೆಳಿತೀವಿ. ಇದರಿಂದ 100-110 ಕೆಜಿ ಬೆಳಿತೀವಿ. ಓಕೆ. 600 ರೂಪಾಯಿ 700 ರೂಪಾಯಿ 800 ರೂಪಾಯಿ ಗಂಟೆ ಕೆಜಿ ಹೋಯ್ತಾ ಇದೆ. 1 ಕೆಜಿ. 1 ಕೆಜಿ ಬೆಳಿತೀರಾ ಅಂದ್ರೆ 100-100 ಕೆಜಿ ಮೇಲೆ ಬರುತ್ತೆ. 100 ಕೆಜಿ ಅಂದ್ರೆ 80,000 ಬರುತ್ತೆ. 80,000 ಬರ್ತದೆ 25 ದಿನಕ್ಕೆ. ಓಕೆ. ಅಲ್ಲಿಗೆ ಇದೆಲ್ಲ ಸೇರ್ಸಿದ್ರೆ ನಿಮಗೆ ಏನದು, ಅಲ್ಲಿ ಅಲ್ಸುಂದೆ ಕಾಳು ಮತ್ತೆ ಇದೆಲ್ಲ ಸೇರ್ಸಿದ್ರೆ ತಿಂಗಳಿಗೆ ಹಂಗೆ 1 ಲಕ್ಷ ದುಡ್ಡು. 1 ಲಕ್ಷ ರೂಪಾಯಿ ದುಡಿ. ಹಾಲೊಂದು ಎಲ್ಲ ಸೇರಿ 1 ಲಕ್ಷ ರೂಪಾಯಿ. ಈಗ ನಿಮಗೆ 2 ಕೋಟಿ ಕೊಟ್ಟರು ಕೂಡ ಸರ್ಕಾರ 2 ಕೋಟಿ ತಗೊಂಡೋಗಿ FD ಮಾಡಿದ್ರು ನಿಮ್ಗೆ ಅಷ್ಟೇ ಬರುತ್ತಲ್ಲ, 1.5 ಲಕ್ಷ ಬರುತ್ತೆ. ಎಲ್ಲೂ ಬರಲ್ಲ ಸ್ವಾಮಿ, ನೀವ್ ಹಂಗಂತ ಇದೀರ ಅಷ್ಟೇ. 2 ಕೋಟಿ ಕೊಡ್ತಾರೆ. ಇವಾಗ 2 ಕೋಟಿ ತಗೊಂಡ ಇವಾಗ ನಮ್ಮ ಅಕ್ಕ ತಂಗಿದ್ರು 3 ಜನ 4 ಜನ ಇದಾರೆ.
ಅವೆಲ್ಲರಿಗೂ ಆಯ್ತದೆ. ಓ ಇದು ಕರೆಕ್ಟ್ ಈ ಹಾ. ಪಾಯಿಂಟ್ ಬಹಳ ಚೆನ್ನಾಗಿದೆ 4 ನೋಡಿ. ಜನ ಅಕ್ಕ ತಂಗಿ ಇಲ್ಲಿವರೆಗೂ ಕೂಡ ನಿಮ್ಮ ಆಸ್ತಿ ಹಾ. ಕೇಳಿರಲ್ಲ, ಈಗ ಅಲ್ವಾ? ಬಂದ್ಬಿಟ್ಟು ಈಗ 4 ಜನ ಅಕ್ಕ ತಂಗಿದ್ರೆ 4 ಜನಕ್ಕೂ ಎಷ್ಟು ಆಗೋಯ್ತದೆ, ದುಡ್ಡು ಇರ್ತದ ಎಲ್ಲ ಚೇರಿಸ್ತಿದ್ರೆ ಆಯ್ತದೆ. ಅವ್ರಿಗೆಲ್ಲ ಕೊಟ್ಟು ನಮ್ಗೆ ಉಳ್ಕೊಳ್ಳೋದು ಈಗ ಅದೇ ಹಳಬ್ರು ಗಾದೆಗಳು ಹೇಳ್ತಾರಲ್ಲ, ಅಲ್ವಲ್ಲ. ದುಡ್ಡು ಅಂದ್ರೆ ಸತ್ತಿರೋ ಹೆಣನು ಎದ್ದೊಳುತ್ತೆ ಅಂತ. ದುಡ್ಡು ಹಂಗೆ ಅಂದ್ರೆ ಬಂದು ಮುಖ್ಯ ಆಗ್ತಾರ, ನಮ್ಗೆ ಕೊಡಬೇಕು, ನಮ್ಮ ಅಪ್ಪನ ಆಸ್ತಿ ನಮ್ಗೆ ಕೊಡಬೇಕು ಅಂತಾರೆ. ಈಗ ಎಷ್ಟ್ ಜನ ಮಕ್ಳು ನೀವು ಓವರ್ ಆಲ್, ನಿಮ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ? ನಮ್ಗೆ 3 ಜನ ಅಕ್ಕ ತಂಗಿದಿರಿದ್ದಾರೆ. ಹಾ. ನನ್ಗೆ ಮಕ್ಕಳು 3 ಜನ, 2 ಹೆಣ್ಣು 1 ಗಂಡು. ಓಕೆ ಎಲ್ಲ ಮಕ್ಳೆಲ್ಲ ಓದಿದ್ದಾರ? ಒಂದು ದೊಡ್ಡ ಮಗಳು MBA ಮಾಡಿದೆ, ಓಕೆ. ಚಿಕ್ಕ ಮಗಳು ಈಗ BCom ಮಾಡಿದೆ, ಮಗ ಈಗ SSC ಮುಗೀತು, ಡಿಗ್ರಿ ಸೇರ್ಸಿ. ಅಲ್ಲಿಗೆ ನೀವ್ ಹೇಳೋ ಲೆಕ್ಕ ಪ್ರಕಾರ ನೋಡಿದ್ರೆ ಈಗ ಬಂದ್ಬಿಟ್ಟು ಸರ್ಕಾರ ಏನಾದ್ರು ನಿಮಗೇನಾದ್ರು ಸರ್ಕಾರ ಈಗ ದುಡ್ಡು ಕೊಟ್ರೆ 1.5 ಕೋಟಿ ದುಡ್ಡು ಬಂದ್ರೆ ನೀವು 3 ಜನ ಹೆಣ್ಮಕ್ಳು ಒಬ್ರು ನಿಮಗೆ, ಅಲ್ಲಿಗೆ 4 ಜನಕ್ಕೆ ಸಮಪಾಲಂತ ಹೋಗುತ್ತೆ. ಈಗೇನೋ ನೀವು ಜಾಗದಲ್ಲಿ ದುಡಿತಿದ್ದೀರಾ ಅಂದ್ರೆ ಏನೋ ನಮ್ಮ ಅಣ್ಣನೋ ನಮ್ಮ ತಮ್ಮನೋ ದುಡಿತಿದ್ದಾರೆ, ಏನೋ ಬಂದಾಗ ಏನೋ ಒಂದೇನೋ ಕಾಯೋ ಅದೋ ಸೊಪ್ಪು ಏನೋ ಕಟ್ಕೊಳ್ತೀವಿ, ರೇಷನ್ ಬೆಳಿತೀವಿ, ರಾಗಿ ಭತ್ತ ಎಲ್ಲ ಭತ್ತ ಬೆಳೆ ಎಲ್ಲ ರಾಗಿ ಬೆಳಿತೀವಿ, ತರಕಾರಿ ಬೆಳಿತೀವಿ. ಬಂದಾಗ ತಗೊಂಡೋಯ್ತಾರೆ ಖುಷಿಯಿಂದ, ಕಾಯಿ ಬಿಡ್ತದೆ, ಕಾಯಿ ತಗೊಂಡೋಯ್ತಾರೆ. ಈಗ ಅದೇ ದುಡ್ಡು ಏನ್ ಕೇಳ, ಈಗ ದುಡ್ಡು ಬತ್ತು ಅಂದ್ರೆ ಯಾರು ತಾನೇ ಇರ್ತಾರೆ. ನೀವ್ ಹೇಳೋದು ಖಂಡಿತವಾಗ್ಲೂ ಸತ್ಯ ಇದೆ. ಆ ಒಂದು ಕಾರಣಕ್ಕೆ ನೀವು ಮಾರೋದಕ್ಕೆ ರೆಡಿ, ಕೊಡಕ್ಕೆ ರೆಡಿ ಇಲ್ಲ. ಆ ಒಂದು ಕಾರಣಕ್ಕೆ ನಿಮ್ದು ಭಾಗ ಇಲ್ದೆ ಹೋಗಿದ್ರೆ ನೀವು ಒಬ್ರೇ ಇದಕ್ಕೆಲ್ಲ ಮಾಲೀಕರು ನೀವು ಒಬ್ರೇ, ನಿಮ್ಮ ತಂದೆಗೂ ಕೂಡ ನೀವು ಒಬ್ರೇ ಮಗ ಅಂತ ಇದ್ದಿದ್ದು ಸರ್ಕಾರ 2.5 ಕೋಟಿ ಕೊಟ್ಟಿದ್ರೆ ನೀವು ಒಪ್ಕೊಳ್ತಿದ್ರಾ? ಯಾವ್ದ ಗಣಕ್ಕೆ ಒಪ್ಪಲ್ಲ ಸರ್, ನಮ್ಗೆ ಬೇಕಿಲ್ಲ ಅಂತ ಹೇಳ್ತಾ ಇದ್ವಿ. ಅಕ್ವರೇಷನ್ ಬೇಕಿಲ್ಲ, ನಮ್ಗೆ ದುಡ್ಡು ಬೇಕಿಲ್ಲ, ನಮ್ಗೆ ಜಮೀನು ಉಳ್ಕೋಬೇಕು ಅನ್ನೋದೇ ಒಂದು ಆಸೆ. ಈಗ ನಿಮ್ ಮಕ್ಳಿಗೂ ಓದ್ಸಿದೀನಿ ಅಂದ್ರಿ, ನಿಮ್ ಮಗಳಿಗೆ ಒಬ್ರಿಗೆ MCom ಓದ್ಸಿದೀನಿ ಅಂದ್ರಿ, MBA ಓದ್ಸಿದೀನಿ ಅಂದ್ರೆ, ಇನ್ನೊಂದ್ ಮಗ್ಳಿಗೆ BCom, ಇನ್ನೊಬ್ಬ ಮಗನಿಗೂ ಓದಿಸ್ತಾ ಇದ್ದೀರಾ. ಅವ್ರಿಗೆಲ್ಲ ಓದಿಸಿದ್ರೆ ಮುಂದಕ್ಕೆ ಕೆಲಸ ಬೇಕಲ್ವಾ? ನೋಡಿ ಈಗ 6 ತಿಂಗಳಾಯ್ತು ಇದು ಓದಿದ್ ಮುಗಿದಾಗೆ ಕೆಲ್ಸಕ್ಕೆ ಟೈಮ್ ಅಂತ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಇವಾಗ ಮಕ್ಳಿಗೆ. ಹಂಗಂತ ಹೇಳ್ಬಿಟ್ಟು ಈಗ ಮಕ್ಳು ಬಂದ್ಬಿಟ್ಟು ನೀವ್ MBA ಮಾಡಿರೋ ಮಕ್ಳು ಅಥವಾ ನಿಮ್ ಮಕ್ಳು ಯಾರನ್ನ ವ್ಯವಸಾಯ ಮಾಡೋದಕ್ಕೆ ರೆಡಿ ಇದ್ದಾರಾ? ಹೆಂಗೆ? ನನ್ ಮಗ ಮಾಡಕ್ ರೆಡಿ ಆಗಿದೆ, ಮಗ ರೆಡಿ ಇದ್ದಾನೆ. ಈಗ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ನೋಟಿಫಿಕೇಶನ್ ಹೊಡ್ಸ್ಬಿಟ್ಟಿದೆ ಸರ್ಕಾರ, ಅಧಿಸೂಚಿ ಕೊಟ್ಟಿದೆ, ನೀವು ಕೊಡಬೇಕು ಅಂತೆಲ್ಲ 3 ಗ್ರಾಮಗಳಿಗೆ ಆಲ್ರೆಡಿ. ಈಗ ನಿಮ್ ಗ್ರಾಮಕ್ಕೂ ಮುಂದೆ ಕೊಟ್ರೆ ನಿಮ್ ನಡೆ ಕಾರಣಕ್ಕೂ ನೋಟಿಸ್ ಇರೋದ, ನಾವು ನೋಟಿಸ್ ಇಸ್ಕೊಳ್ಳೋದು ಇಲ್ಲ, ಕೊಡಕ್ ಬಂದು ನಾವು ಹಿಡಿದು ಬೆಂಕಿ ಇಕ್ತೀವಿ ಅಷ್ಟೇ. ನೋಟಿಸ್ಗೆ ಬೆಂಕಿ ಇಡ್ತೀರಾ? ನಮ್ಗಂತೂ ಬೇಕಿಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಏನೇ ಸತಾಯ ನಾವ್ ನಿರ್ಧಾರ ರೋಡ್ ಇದಾಗೋಗಿದೆ. ಏನೇ ಇದೇ ಬಂದ್ರು ಯಾರು ರಿಸರ್ವೇಬಲ್ ಏನೇ ಬರ್ಲಿ, ನಾವು ಒಂದು ಭೂಮಿ ಕೊಡಕ್ಕೂ ಸರ್ ರೆಡಿ ಇಲ್ಲ, ಎಲ್ಲದಕ್ಕೂ ನಾವು ರೆಡಿ ಆಗಿದೀವಿ. ನೋಡೇ ಬಿಡ ಅದೇನ್ ಮಾಡ್ತಾರ, ಸರ್ಕಾರಕ್ಕೆ ಸವಾಲ್ ಹಾಕಿದೀವಿ, ಆದಂಗ ಆಗಿದೆ. ಒಟ್ನಲ್ಲಿ ನೀವು ಬಂದ್ಬಿಟ್ಟು ಈಗ ಆರಾಮಾಗಿದೆ ನಿಮ್ಮ ಜೀವನ ಆರಾಮಾಗಿ ಬಂದ್ಬಿಟ್ಟು ಯೋಚನೆ ಇಲ್ಲ. ತಿಂಗಳಿಗೆ ಒಂದು 60-70 ಸಾವಿರ ರೂಪಾಯಿ ದುಡ್ಕೋತೀವಿ, ನೆಮ್ಮದಿಯಾಗಿ ಒಂದು 2 ಅವರ್ ಕೆಲಸ ಮಾಡ್ಕೊ ಇದ್ದಂತ ಆನಂದವಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಮಾಡ್ಕೊ ಬರ್ಬೋದು. ಅದೇ ಕೆಲ್ಸಕ್ಕೆ ಹೋದ್ರೆ ಆತರ ನೀವು ಕೆಲ್ಸಕ್ಕೆ ಹೋಗೋದ್ ಬೇಡ. ನಾನು ಹೇಳೋದೇನಂದ್ರೆ ಸರ್ಕಾರ ಕೊಡೋ ದುಡ್ಡು ನೀವು FD ಅಲ್ಲಿ ಇಟ್ರು ಏನ್ ಬರಲ್ಲ, ಅದು ಎಷ್ಟ್ ದಿನ ಬರ್ತದೆ ದುಡ್ಡು ಇರ್ತದ ಸರ್, ನೀವ್ ಹೇಳಿ. FD ಅಲ್ಲಿ ಇಡಿ, ಫಿಕ್ಸ್ ಡೆಪಾಸಿಟ್ ಮಾಡಿ, ಅದಕ್ಕೂ ಎಲ್ಲ ಇದು ಕಮ್ಮಿ ಟ್ಯಾಕ್ಸ್ ಇಡ್ಕೋತಾರೆ. ಆಯ್ತದ ನಮ್ದು ಟ್ಯಾಕ್ಸ್ ಇಡ್ಕೋತಾರೆ, ಬ್ಯಾಂಕಲ್ಲಿ ಇಟ್ಕೊಳಕಾಯ್ತದ ಸರ್. ರೈತರಾಗಿದ್ರೆ ಟ್ಯಾಕ್ಸ್ ಇಲ್ಲ ಅಂತ ನೀವು ಅದಕ್ಕೂ ಟ್ಯಾಕ್ಸ್ ಕಟ್ ಮಾಡ್ತಾರೆ. ಆಯ್ತದ ಅವೆಲ್ಲ ಆಗಲ್ದಿರೋ ಕೆಲಸ. ಜಮೀನ್ ಇರ್ಬೇಕು, ನಮ್ಗೆ ಜಮೀನೆಲ್ಲ ದುಡ್ಡು ಸಂಪಾದನೆ ಮಾಡ್ಕೋಬೇಕು. ದುಡ್ಡು ಕೆಲವೊಬ್ರು ಹೇಳ್ತಾರೆ ಇದು ಫಲವತ್ತಾದಂತ ಭೂಮಿ ಅಲ್ಲ, ಸೂಕ್ತವಾದಂತ ಭೂಮಿ ಅಲ್ಲ ಬೆಳೆಸೋದಕ್ಕೆ ಅಂತ, ಏನ್ ಹೇಳ್ತೀರಾ? ನೋಡಿ ನಿಮ್ಗೆ ಇಟ್ಕೊಳ್ಳಿ ಕ್ಯಾಮ್ರಾ, ಸುತ್ತಮುತ್ತ ನೋಡ್ಕೊಳ್ಳಿ, ಎಲ್ಲಾ ಕಡೆಗೂ ಹಸಿರು, ಎಲ್ಲೆಲ್ಲೂ ಮರ, ಬೆಳೆಗಳು ಕಂಡಿಂದ ನೋಡಿ. ಬಂಜು ಭೂಮಿ ಆಗಿದ್ರೆ ಬರ್ತಾ ಇದ್ದ ಬೆಳೆ, ಬಂಜು ಭೂಮಿಯಲ್ಲಿ ಬೆಳೆ ಕಾಯ್ತದೆ. ನಾನು ಆ ತರ ಆಗಿದ್ರೆ ನಾವೇ ಕೊಟ್ಬಿಡ್ತಾ ಇದ್ದೋ, ಅಪ್ಪ ಬೆಳೆ ಕಾಲ ಏನ್ ಪ್ರಯೋಜನ ಇಲ್ಲ, ತಗೋಬೇಡಿ ನಮ್ಮ ಭೂಮಿ ಏನ್ಬೋದಾಯ್ತು. ಇಂಥ ಲಕ್ಷ್ಮಿನ ನಾವ್ ಹೆಂಗ್ ಕೊಡೋಣ ಹೇಳಿ? ಏನಂದ್ರೆ ಈಗಾಗಲೇ 3 ಗ್ರಾಮ ಪಂಚಾಯತಿ ಅಂದ್ರೆ 3 ಗ್ರಾಮಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. 518 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಆ 518 ಎಕರೆ ಪ್ರದೇಶ ಎಷ್ಟು ದೊಡ್ಡದು ಅಂತ ಹೇಳ್ತಾ ಹೋದ್ರೆ, ಪ್ರಮುಖವಾಗಿ ನಿಮಗೆ ಹೇಳಬೇಕು ಅಂದ್ರೆ, ನಿಮ್ಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದ್ರೆ, 518 ಎಕರೆ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲರಿಗೂ ಗೊತ್ತಿದೆ. ಆ ಚಿನ್ನಸ್ವಾಮಿ ಸ್ಟೇಡಿಯಂನ 33 ಸಲ ಹಾಕಿದ್ರೆ ಅಷ್ಟು ದೊಡ್ಡದಾದಂತ ಪ್ರದೇಶವನ್ನ ಈಗ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಅಧಿಸೂಚಿಯನ್ನ ಹೊರಡಿಸಿದೆ. ಆದ್ರೆ ಇದರ ಪರವಾಗಿ ಎಷ್ಟು ಜನ ನಿಲ್ತಾರೆ, ಆಗ್ಬೇಕೋ ಬೇಡೋ ಅನ್ನೋದು ಕೂಡ ಇನ್ನೂ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇದರ ನಡುವೆ JDS ಪಕ್ಷ ಕೂಡ ಅಷ್ಟೇ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಮುಂದಾಗಿದೆ. ಆದ್ರೆ ನಿಜಕ್ಕೂ ಇದು ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತಾ ಈ ನಿರ್ಧಾರವನ್ನ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಮುಂದಿನ ಗ್ರಾಮಗಳಿಗೆ ಹೋಗಿ ನೋಡ್ತಾ ಹೋಗೋಣ. ನಾವು ಯಾರ ಹಂಗಿನಲ್ಲೂ ಬದುಕೋದಿಲ್ಲ ಅಂತಿದ್ದಾರೆ ಬಿಡದಿ ಸುತ್ತಮುತ್ತಲಿನ ಗ್ರಾಮಗಳ ಜನರು. ಸರ್ಕಾರದ ಸಾಲನೂ ಬೇಡ, ಅವರ ಭಿಕ್ಷೆನೂ ಬೇಡ ಅಂತಿದ್ದಾರೆ. ನಾವು ಕುರಿ ಸಾಕಿ ತಿಂಗಳಿಗೆ 50,000 ರೂಪಾಯಿ ಮಾಡ್ತೀವಿ. ನಮ್ಮ ಸ್ವಂತ ಶ್ರಮ, ನಮ್ಮ ಸ್ವಂತ ಬುದ್ಧಿಯಿಂದ ಮನೆ ಮಕ್ಕಳೆಲ್ಲ ಸಂತೋಷದ ಜೀವನ ನಡೆಸುತ್ತೇವೆ ಅಂತಿದ್ದಾರೆ. ಕಷ್ಟಪಟ್ಟರೆ ಮಣ್ಣಿನಿಂದಲೂ ಚಿನ್ನ ತೆಗೆಯಬಹುದು ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತಿದ್ದಾರೆ. ಇನ್ನಾದರೂ ಸರ್ಕಾರ ಕಣ್ಣು ಬಿಡುತ್ತಾ ರೈತರ ಧ್ವನಿಗೆ ಬೆಲೆ ಸಿಗುತ್ತಾ ಕಾದು ನೋಡಬೇಕಿದೆ.
ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.